ಸರ್, ನಿನ್ನೆ ಸಂಸತ್ನ ಏನು ಸಂವಿಧಾನದ ಮೇಲಿನ ಚರ್ಚೆ ನಡೀತಾ ಇತ್ತು ಸಂಸತ್ನಲ್ಲಿ. ಆ ಸಂವಿಧಾನದ ಮೇಲಿನ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ಭಾಷಣದುದ್ದಕ್ಕೂ ತಮ್ಮ 11 ವರ್ಷದ ಸಾಧನೆ ಏನು ಅಥವಾ 16 ವರ್ಷದ ಸಾಧನೆ ಏನು, 55 ವರ್ಷ ವಿರೋಧ ಪಕ್ಷಗಳು ಏನು ಮಾಡಿದವು ಅನ್ನುವಂಥದ್ದು ಹೇಳ್ತಾ ಅಂಬೇಡ್ಕರ್ ಅನ್ನುವಂಥದ್ದು ಇವತ್ತಿನ ಫ್ಯಾಷನ್ ಆಗ್ಯದ, ವ್ಯಸನ ಆಗ್ಯದ. ಆ ವ್ಯಸನ ಬದಲು ಮಾಡಿಕೊಂಡು ಯಾವುದರ ದೇವರ ಹೆಸರು ಹೇಳಿದರೆ 7 ಜನ್ಮದ ಸ್ವರ್ಗ ನಿಮಗೆ ಸಿಗ್ತಿತ್ತು ಅಂತ ಹೇಳ. ಹಂಗಂದ್ರೆ ಅಮಿತ್ ಶಾ ಅವ್ರಿಗೆ, ಚಾಮಾರು ಮೋದಿಯವರಿಗೆ ಮತ್ತು ಈ ಗಡೀಪಾರ್ ಗಿರಾಕಿ ಅಮಿತ್ ಶಾಗೆ ಯಾವ ದೇಶದೊಳಗಿರುವಂಥ ದೇವರು ಅವರನ್ನು ಗೃಹ ಖಾತೆ ಮತ್ತು ಪ್ರಧಾನಮಂತ್ರಿ ಖಾತೆ ಕೊಡ್ತು ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಯಾವುದಾದ್ರೂ ದೇವರ ಮಾಡಿರ್ಬೇಕಲ್ಲ ಅವರಿಗೆ. ಹಂಗಂದ್ರೆ ಅವರು ದೇವರಿಗೆ ನಂಬಿ ಇವತ್ತು ದೇಶವನ್ನು ಆಳ್ತಾ ಇದ್ದಾರೋ, ದೇವರ ಪೂಜೆ ಮಾಡಿಕೊಂಡು ಇವತ್ತು ದೇಶದ ಗೃಹ ಮಂತ್ರಿ ಆಗ್ಯಾರೋ, ಅಥವಾ ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಅವರು ದೇಶದ ಗೃಹ ಖಾತೆ ಅಲಂಕರಿಸ್ಯಾರೋ ಅನ್ನುವಂಥದ್ದಕ್ಕೆ ಉತ್ತರ ಕೊಡಬೇಕಾಗಿದೆ. ಅವರ ಹೇಳಿದಂಥ ಹೇಳಿಕೆ ಹೆಂಗೆ ವೈರಲ್ ಆಗ್ತದೆ, ಆ ಸಂದರ್ಭದೊಳಗೆ ಅದನ್ನು ತಿರುಚಲಾಗಿದೆ. ಯಾರಾದರೂ ಆ ವಿಷಯ ಮಾತಾಡಿದರೆ ಕಾನೂನಿನ ತಕ್ಕ ಉತ್ತರ ಕೊಡ್ತೇವೆ ಅಂದರೆ ಗೃಹ ಮಂತ್ರಿಯಾಗಿ ಪೊಲೀಸರನ್ನು ಇಟ್ಕೊಂಡು, ಗೃಹ ಇಲಾಖೆಯನ್ನು ಇಟ್ಕೊಂಡು ದೇಶದೊಳಗೆ ಅವನು ಮಾಡಿದಂಥ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಷಡ್ಯಂತ್ರ ಏನು ಮಾಡ್ತಾ ಇದ್ದಾನೆ, ಇದನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತು ನಾವು ಸಾಂಕೇತಿಕ ಹೋರಾಟವನ್ನು ಹುಬ್ಬಳ್ಳಿ ಒಳಗೆ ಆರಂಭ ಮಾಡಿದ್ದೇವೆ. ಈ ಹೋರಾಟ ಎಲ್ಲಿವರೆಗೂ ನಡೀತದೆ ಅಂತಂದರೆ ಇವತ್ತು ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಅಮಿತ್ ಶಾನ ಈ ನೀಚ ಹೇಳಿಕೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವ ಮೂಲಕ ರಾಷ್ಟ್ರಪತಿಯವರು ಅವನನ್ನು ಏನು ಕೇಂದ್ರ ಗೃಹ ಖಾತೆಯಿಂದ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅವನು ಗೃಹ ಖಾತೆಯಿಂದ ಇಳಿಯೋವರೆಗೂ ನಮ್ಮ ಹೋರಾಟ ನಿರಂತರ ಮಾಡುವಂಥದ್ದನ್ನು ಈಗಾಗಲೇ ನಾವು ತೀರ್ಮಾನ ತೊಗೊಂಡಿದ್ದೇವೆ. ಶೀಘ್ರದಲ್ಲೇ ಹುಬ್ಬಳ್ಳಿ ಬಂದ್ ಕರೆ ಕೊಡ್ತೇವೋ, ಧಾರವಾಡ ಜಿಲ್ಲಾ ಬಂದ್ ಕರೆ ಕೊಡ್ತೇವೋ, ಕರ್ನಾಟಕ ಬಂದ್ ಕರೆ ಕೊಡ್ತೇವೋ, ಅದನ್ನು ತೀವ್ರಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು. ಅಂಬೇಡ್ಕರ್ ನಮ್ಮ ದೇವರಲ್ಲ, ಇಡೀ ವಿಶ್ವದ ದೇವರು, ಭಾರತದ ಪ್ರಬುದ್ಧ ದೇವರು ಯಾರಾದರೂ ಅದಾರಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇವೆ, ಘಂಟಾಘೋಷವಾಗಿ ಹೇಳ್ತೇವೆ. ಯಾರ್ಯಾರು ಜಾತಿವಾದಿಗಳು ಅದಾರ, ಮನುವಾದಿಗಳದಾರ, ಅವ್ರ ದೇವ್ರು ಯಾವುದಾವು ನಮಗೆ ಸಂಬಂಧ ಇಲ್ಲ. ಅವು ನಮಗೆ ನ್ಯಾಯ ಕೊಟ್ಟಿಲ್ಲ. ನಮಗೆ ನ್ಯಾಯ ಕೊಟ್ಟಂಥ ದೇವರು ಶತಮಾನಗಳಿಂದ ನಮಗೇನು ಕೊಳ್ಳಾಗ ಗಡಿಗೆ ಕಟ್ಟಿ ಹಿಂದೆ ಕಸಮರಿಗೆ ಕಟ್ಟಿ ನಮಗೆ ಅನ್ಯಾಯ ಮಾಡ್ತಿದ್ರು ಮನುವಾದಿಗಳು, ಅವರ ಏನು ಸಾವಿರಾರು ವರ್ಷದ ಇತಿಹಾಸ ಐತೋ ಆ ಇತಿಹಾಸವನ್ನು ಅಳಿಸಿ ಹಾಕಿ ನಮಗೆ ಸಮಾನತೆ ಕೊಟ್ಟಂಥ ದೇವ್ರು ಯಾರಾದರೂ ಅದಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದು. ನಾವು ಮನುವಾದವನ್ನು ಸುಟ್ರೆ ಮನುವಾದ ಆಗ್ತದೆ, ಸುಡಲಿಲ್ಲ ಅಂದ್ರೆ ಮನುವಾದ ಆಗ್ತದೆ. ಯಾಕಂದ್ರೆ ಸತ್ತಾಗ ಹಣ ಸುಡ್ತಾರೆ ಅಂತ ಹೇಳ್ತಾರೆ. ಈಗ ನಾವು ಸುಡ್ಬೇಡ್ರಿ ಅಂತ ಹೇಳೋದು ಏನು ಅರ್ಥ, ಹೆಂಗೆ ಮನುವಾದ ಆಗ್ತದೆ ಅಂತಂದ್ರೆ ಸುಟ್ರೆ ಅವ್ನಿಗೆಲ್ಲ ಶಕ್ತಿ ಹೋಗ್ಬಿಡ್ತದೆ, ನಾಳೆ ಗೃಹ ಖಾತೆನೂ ಹೋಗ್ತಿತ್ತು, ಅವ್ನು ಬಿಗಿಗೆ ಬರ್ತಾನೆ ಅನ್ನುವಂಥದ್ದಕ್ಕೆ ಸುಡ್ಬೇಡ್ರಿ ಅಂತ ಕೊಟ್ಟಿರ್ತಾರೆ. ಪಾಪ ಅವರು ಅವ್ರ ಕರ್ತವ್ಯ ಮಾಡಿ ಇವತ್ತಿನ ಹೋರಾಟಕ್ಕೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಯಾರು ಎಷ್ಟು ಸಾರಿ ನಾವು ಅಂತೀವೋ ಅಷ್ಟು ಸಾರಿ ಯಾವುದಾದ್ರೂ ದೇವರ ಹೆಸರು
ಏ ಇಮ್ತಾಜ್ ಏ ಇಮ್ತಾಜ್